ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಗುಡ್ ಮಾರ್ನಿಂಗ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾನಿಲ್ಲಿ ಇವತ್ತು ರಾಮನವಮಿ ಪ್ರಯುಕ್ತ ಬೆಲ್ಲದ ಪಾನಕ, ಅದ್ರ ಜೊತೆಗೊಂದು ಕರ್ಬೂಜ ಹಣ್ಣು ಹಾಕಿದ್ದೀನಿ, ಪಾನಕ, ಕೋಸಂಬರಿ, ಮಸಾಲ ಮಜ್ಜಿಗೆ. ಸೊ ಈ ಮೂರು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವಿಲ್ಲಿ ಪಾನಕ ಮಾಡ್ಕೊಳ್ಳೋಣ. ಪಾನಕ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲೇ 4-5 ಗ್ಲಾಸ್ 5-6 ಗ್ಲಾಸು ಪಾನಕ ಆಗುತ್ತೆ. ಫಸ್ಟ್ ಈ ಬೆಲ್ಲನ ರುಬ್ಕೊಂಬರೋಣ. ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕ್ಕೊಂತೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಬೆಲ್ಲಕ್ಕೆ ನಾನು ಇಲ್ಲೊಂದು 3 ಲವಂಗ ಹಾಕ್ತೀನಿ, 3 ಏಲಕ್ಕಿ ಹಾಕ್ತೀನಿ, ಒಂದು 2 ಕಾಳು ಪೆಪ್ಪರ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ರುಬ್ಬಿದ್ದಾಯಿತು. ಅದನ್ನು ಸೋಸ್ಕೊಳ್ಳೋಣ. ಯಾಕೆಂದರೆ ಕಲ್ಲು ಗರಸ್ಲು ಏನಾರು ಇರುತ್ತಲ್ವ, ಅದನ್ನ ಈ ಬೆಲ್ಲದಲ್ಲೆಲ್ಲ ನೀಟಾಗಿ ಸೋಸ್ಕೊಳ್ಳೋಣ. ಗರ್ಸ್ ಏನಾರು ಇದ್ದರೆ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಬೆಲ್ಲ ರುಬ್ಕೊಂಡೆ, ಸ್ವಲ್ಪ ನೀರು ಹಾಕ್ಕೊಂಡು. ಈಗ ಒಂದು ಕರ್ಬೂಜ ಹಣ್ಣನ್ನು ಈ ಥರ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಸಣ್ಣಕ್ಕೆ ರುಬ್ಕೊಂಬಂದು ಅದಕ್ಕೆ ಹಾಗೆಯೇ ಆ್ಯಡ್ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಂಡೆ ರುಬ್ಬಿ. ಓಕೆ ನೋಡಿ, ಕರ್ಬೂಜ ಹಣ್ಣನ್ನು ನೈಸ ರುಬ್ಬಿದ್ದೀನಿ. ಆ ಬೆಲ್ಲದೊಳಗೇ ಇದನ್ನು ಹಾಕೋಣ. ಈಗ ನಾವು ಇದಕ್ಕೆ ಎಷ್ಟು ನೀರು ಬೇಕು ನಾವು ನೋಡಿ ಆ್ಯಡ್ ಮಾಡ್ಕೋಬೇಕಂದ್ರೆ, ನಾವು ಬೆಲ್ಲ ಹಾಕಿದ್ವಲ್ವ, ಒಂದು 5-6 ಗ್ಲಾಸ್ ನೀರು ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ಸೊ ಈಗ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ತೀನಿ. ನಾವು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡು ಬೇಕಾದರೆ ಜಾಸ್ತಿ ಮಾಡ್ಬೋದು. 3, 4 ಸ್ವಲ್ಪ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸಾಕಾಗುತ್ತೆ. ಪಾನಕ ಎಷ್ಟು ಮಂದ ಇರಲಿ. ಇನ್ನು ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ನೀವು ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ ಪಾನಕ ಎಷ್ಟು ಚೆನ್ನಾಗಾಯಿತು. ಓಕೆ ಫ್ರೆಂಡ್ಸ್, ಪಾನಕ ಆಯಿತು. ನೆಕ್ಸ್ಟ್ ಪ್ರೊಸೀಜರು ಮಜ್ಜಿಗೆ, ಮಸಾಲ ಮಜ್ಜಿಗೆ ಮಾಡೋಣ. ಮಜ್ಜಿಗೆ ಮಾಡೋಕ್ಕೆ ನಾನಿಲ್ಲಿ 1/2 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಸೊ ಇದನ್ನ ಮೊಸರನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಒಂದು ರೌಂಡ್ ರುಬ್ಕೊಂಬರ್ತೀನಿ ನಾನು. ಬೀಟರ್ ಇದ್ದರೆ ಬೀಟರ್ ಮಾಡ್ಕೊಳ್ಳಿ. ನಾನು ಈಗೇ ಮಿಕ್ಸಿಯಲ್ಲೇ ಇದು ಮಾಡ್ಕೊತೀನಿ. ಸೊ ಇದಕ್ಕೇ ನಾನು ನೋಡಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಉಪ್ಪನ್ನ ಆಮೇಲೆ ಆ್ಯಡ್ ಮಾಡೋಣ. ಓಕೆ, ಇಷ್ಟನ್ನು ರುಬ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ನೋಡಿ ಮಸಾಲ ಮಜ್ಜಿಗೆಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ರುಬ್ಬಿದ್ದೀನಿ. ಅದನ್ನು ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ಎಷ್ಟು ನೀರು ಬೇಕು ಅದನ್ನು ಬೇಕಾದರೆ ನೀವು ಹಂಗೆ ಹಾಕಿಲ್ಲ ಅಂದರೆ ಸೋಸ್ಕೊಳ್ಳಿ. ಬೇಕಾದರೆ ನಾನು ಹಂಗೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕರೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಒಂದು 5-6 ಗ್ಲಾಸ್ ನೀರು ಹಾಕಿದ್ದೀನಿ, ಸಾಕಾಗುತ್ತೆ. ಸಾಕು, ಇಷ್ಟು ತೆಳು ಸಾಕು. ಇದಕ್ಕೆ ಏನೋ ಈಗ ಉಪ್ಪು ಹಾಕೋಣ. ಓಕೆ ಫ್ರೆಂಡ್ಸ್, ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆನೇ ಹಾಕಿ. ಉಪ್ಪು ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿ ಮಸಾಲ ಮಜ್ಜಿಗೆ ರೆಡಿ ಆಯಿತು. ಇದಕ್ಕೊಂದು ಸಣ್ಣದಾಗ ಒಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಸಾಸಿವೆ ಹಾಕ್ಕೊಳ್ಳೋಣ, ಚೂರು ಕರಿಬೇವು. ಫ್ರೆಂಡ್ಸ್ ನೋಡಿ, ಮಜ್ಜಿಗೆಗಿದ್ದ ಹಾಕ್ಕೊಳ್ಳಿ. ಓಕೆ
ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಪಾನಕ ರೆಡಿ ಆಯಿತು, ಮತ್ತು ಇಲ್ಲಿ ಮಜ್ಜಿಗೆ ರೆಡಿ ಆಯಿತು, ಮಸಾಲ ಮಜ್ಜಿಗೆ. ನೆಕ್ಸ್ಟು ಮತ್ತು ರಾಮನವಮಿ ಕೋಸಂಬರಿ ಮಾಡೋಕ್ಕೆ ನಾನಿಲ್ಲಿ ಈ ಬಟ್ಲಲ್ಲಿ ಅರ್ಧ ಬಟ್ಲು ಹೆಸರುಬೇಳೆ ನೆನೆಕ್ಕಿದ್ದೆ. ಸೊ ಅದಿಷ್ಟ ಆಗಿದೆ. ಸೊ ಈ ಹೆಸರುಬೇಳೆನ ಒಂದು ಬೌಲಿಗೆ ಹಾಕೊಳ್ಳೋಣ. ಇದರಲ್ಲಿ ಅರ್ಧ ಬಟ್ಲು ಹಾಕಿದ್ದೆ. ಒಂದು 5-6 ಜನ ಇದ್ದರೆ ಸಾಕಾಗುತ್ತೆ ಮನೇಲಿ. ಓಕೆ, ಅರ್ಧ ಬಟ್ಲು ಹಸಿದು ತೆಂಗಿನ ತುರಿ, ಸ್ವಲ್ಪ ತುರಿದಿರೋ ಕ್ಯಾರೆಟ್, ಇದು ಅರ್ಧ ಬಟ್ಲಿದೆ. ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ, ಇಲ್ಲಿ ನಿಂಬೆಹಣ್ಣಿದೆ, ಇದು ಸ್ವಲ್ಪ ಹಿಂಡ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣು. ಇದಕ್ಕೆ ಈಗ ಉಪ್ಪನ್ನ ಆ್ಯಡ್ ಮಾಡೋಣ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡೋಣ. ಸ್ಪೂನಲ್ಲಿ ಮಿಕ್ಸ್ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ರೆಡಿ ಆಯಿತು. ಜೈ ಶ್ರೀರಾಮ್ 3 ರೆಡಿ ಆಯಿತು. ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ. ಓಕೆ ಫ್ರೆಂಡ್ಸ್, ಅದನ್ನ ಗ್ಲಾಸಿಗೆ ಪಾನಕನ ಸರ್ವ್ ಮಾಡ್ಕೊಳ್ತೀನಿ. ಓಕೆ, ನಾನೀಗ ರಾಮುಗೆ ನೈವೇದ್ಯ ಇಡ್ತೀನಿ, ತೋರಿಸ್ತೀನಿ ನಿಮಗೆ. ಓಕೆ, ಮಜ್ಜಿಗೆ ಹಾಕೊಳ್ಳೋಣ. ನೆಕ್ಸ್ಟು ಕೋಸಂಬರಿ ಹಾಕೋಣ. ಓಕೆ ಫ್ರೆಂಡ್ಸ್, ನೋಡಿ ಪಾನಕ, ಕೋಸಂಬರಿ, ಮಜ್ಜಿಗೆ, ಮಸಾಲ ಮಜ್ಜಿಗೆ ರಾಮಂಗೆ ನೈವೇದ್ಯಕ್ಕೆ ರೆಡಿ ಆಯಿತು. ನಾನಿಲ್ಲಿ ಈಗ ರಾಮನ ಫೋಟೋದ ಹತ್ರ ಇಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ.